ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಪದುರು ಚಪಾತಿ, ಲೇಯರ್ಡ್ ಚಪಾತಿ ಇರುತ್ತೆ. ಇದು ನೀವು ಯಾವುದೇ ಸ್ಪೆಷಲ್ ಪಲ್ಯಗಳನ್ನು ಮಾಡಿದಾಗ ತಂದೂರಿ ರೋಟಿ, ನಾನು ಈ ಥರ ಇದ್ರೇ ಚೆನ್ನಾಗಿರುತ್ತೆ. ಆದರೆ ಈ ಥರ ಚಪಾತಿ ಮಾಡಿಕೊಂಡ್ರೆ ನೀವು ಆ ಥರ ರೊಟ್ಟಿಗಳೆಲ್ಲ ಮಾಡದೇ ಇದ್ದರೂ ಕೂಡ ಈ ಚಪಾತಿ ಜೊತೆಗೆ ನೀವು ಚೆನ್ನಾಗಿ ಊಟ ಮಾಡಬಹುದು. ಹಾಗೆ ಮನೆಯಲ್ಲಿ ಹಿರಿಯರು ಕೂಡ ಇರ್ತಾರಲ್ವ, ಹಾಗಾಗಿ ತಂದೂರಿ ರೋಟಿ, ನಾನ್ಗಳು ಈ ಥರ ಎಲ್ಲ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅವರಿಗೆ. ಹಾಗೆ ಹೆಲ್ದಿ ಕೂಡ ಇರೋದಿಲ್ಲ. ಇದು ಗೋಧಿ ಹಿಟ್ಟಿನಿಂದಲೇ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನಾನು ಈ ಚಪಾತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ಎಲ್ಲರೂ ಯಾವ ಥರ ಚಪಾತಿ ಮಾಡ್ಕೊಳ್ಳೋದಕ್ಕೆ ಕಲಿಸ್ಕೊಳ್ತಾರೋ ಅದೇ ಥರ ನಾನು ಕೂಡ ಕಲಿಸ್ಕೊಂಡು ಒಂದು 15ರಿಂದ 20 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ಇವಾಗ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಚಪಾತಿಯನ್ನು ಲಟ್ಟಿಸ್ಕೊಂಡು ಅದಕ್ಕೆ ಮೇಲೆ ತುಪ್ಪನ ಹಚ್ಕೊಳ್ತೀನಿ. ನಾನು ಇಲ್ಲಿ ತುಪ್ಪನ ಕರಗಿಸೋದಕ್ಕೆ ಹೋಗಿಲ್ಲ, ಗಟ್ಟಿಯಾದ ತುಪ್ಪನೇ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ತುಪ್ಪ ಹಚ್ಚಿದ ನಂತರ ಮತ್ತೆ ಅದರ ಮೇಲೆ ಸ್ವಲ್ಪ ಪುಡಿ ಹಿಟ್ಟನ್ನು ಉದುರಿಸ್ಕೊಳ್ತೀನಿ. ಇಲ್ಲಿ ನೋಡಿ, ಈ ಥರ ಪುಡಿ ಹಿಟ್ಟನ್ನು ಹಾಕಿದ ನಂತರ ಈ ಥರ ಸುತ್ತಾ ಬರಬೇಕು. ರೋಲ್ ಮಾಡ್ತಾ ಬಂದು ಇದಕ್ಕೆ ರೌಂಡ್ ಶೇಪಾಗಿ ಮತ್ತೆ ಉಳ್ಳಿ ಥರ ಮಾಡಿಕೊಂಡು ಇವುಗಳನ್ನು ಇಡಬೇಕು. ಈ ಥರ ಮಾಡಿದ ತಕ್ಷಣಕ್ಕೆ ನೀವು ಚಪಾತಿ ಲಟ್ಟಿಸ್ಕೊಂಡ್ರೆ ಅಷ್ಟೊಂದು ಲೇಯರ್ ಬರೋದಿಲ್ಲ. ಹಾಗಾಗಿ ನಾನು ಒಂದು 4 ಉಳ್ಳಿಗಳನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ಒಂದೊಂದು ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ತುಂಬ ಜೋರಾಗಿ ಲಟ್ಟಿಸೋದಕ್ಕೆ ಹೋಗಬಾರ್ದು, ಸ್ವಲ್ಪ ಸ್ಮೂತಾಗಿ ಮೇಲೇ ಲಟ್ಟಿಸ್ಬೇಕು. ಜೋರಾಗಿ ಲಟ್ಟಿಸಿದ್ರೆ ಮತ್ತೆ ಲೇಯರ್ ಚೆನ್ನಾಗಿ ಬರೋದಿಲ್ಲ. ನೋಡಿ, ಸಿಂಪಲ್ಲಾಗಿ ಈ ಥರ ಚಪಾತಿಯನ್ನು ಲಟ್ಟಿಸ್ಕೊಂಡು ಹಂಚು ನಾನು ಮೊದಲೇ ಕಾಯೋದಕ್ಕಿಟ್ಟಿದ್ದೆ. ಇವಾಗ ಬೇಯಿಸ್ಕೊಳ್ಳೋಣ. ಹಂಚು ಕಾಯ್ದಿದೆ, ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ತುಪ್ಪನ ಹಚ್ಚಿ ಬೇಯಿಸಿದರೆ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲ ಅಂತಂದರೆ ಎಣ್ಣೆಯನ್ನು ಕೂಡ ಹಚ್ಚಿ ಬೇಯಿಸ್ಕೊಳ್ಬೋದು. ನಾನು ಇಲ್ಲಿ ತುಪ್ಪನೇ ಹಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಮಾಡೋದ್ರಿಂದ ತುಪ್ಪನ ಹಚ್ತಾ ಇದ್ದೀನಿ. ನಿಮಗಿಷ್ಟ ಇದ್ದ ಹಾಗೆ ನೀವು ಮಾಡ್ಕೊಳ್ಬೋದು. ನೀವು ಕೂಡ ಸುಮಾರು ಜನ ಈ ಥರ ಮಾಡ್ತಿರ್ಬೋದು, ಆದರೆ ಯಾರು ಈ ಥರ ಮಾಡೋದಿಲ್ವೋ ಅವರಿಗೆ ಹೆಲ್ಪ್ ಆಗುತ್ತೆ ಎಂದು ಈ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಆ ಥರ ನಾವು ಉಳ್ಳಿಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದಾದ ಮೇಲೊಂದು ಲಟ್ಟಿಸಿ ಬೇಗನೆ ಮಾಡಿ ಕೊಡಬಹುದು. ಯಾರಾದರೂ ಗೆಸ್ಟ್ ಬರೋರಿದ್ದರೂ ಕೂಡ ನಾವು ಈ ಥರ ಮೊದಲೇ ಉಳ್ಳಿಗಳನ್ನು ಮಾಡಿ ರೆಡಿ ಇಟ್ಕೊಂಡ್ರೆ ಬೇಗನೆ ಮಾಡಿ ಕೊಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಡ್ಗಳನ್ನು ಬಂದಿದೆ ಅಂತ ನೋಡ್ಬೋದು. ನಾನು ಇಲ್ಲಿ ಲಸೂನಿ ಪಾಲಕ್ ಹಾಗೆ ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ದೆ. ಪನ್ನೀರ್ ಬಟರ್ ಮಸಾಲ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ. ಹಾಗೆ ಲಸೂನಿ ಪಾಲಕನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.